ಸ್ನೇಹಿತರೆ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನ್ನ ಕತೆಗೆ ಯಾರ್ಯಾರು ಲೈಕು ಕಾಮೆಂಟು ಕೊಡ್ತಾಯಿಲ್ಲೋ ಅವರೆಲ್ಲ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇವತ್ತಿನ ಒಂದು ಕತೆ ಗರುಡ ಪುರಾಣದಲ್ಲಿರುವಂಥದ್ದು 3ನೇ ಭಾಗ ಮುಂದುವರಿಸ್ತಾ ಇದ್ದೀನಿ. ಈ ಗರುಡ ಪುರಾಣದ ಒಂದು ಸ್ಟೋರಿ ಏನು ಅಂದರೆ, ಮನುಷ್ಯ ಸತ್ತ ಮೇಲೆ 24 ಗಂಟೆಗಳ ಕಾಲ ತನ್ನ ಮನೆಯಲ್ಲಿ ಏಕೆ ಇರುತ್ತದೆ. ಎರಡನೇದು, ಮನುಷ್ಯ ಸಾಯೋದಕ್ಕೆ ಮುಂಚೆ ಯಾವುದಾದ್ರೂ ಮುನ್ಸೂಚನೆಗಳನ್ನ ಕಾಣ್ತಾನೆ. ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಬ್ಬ ಕರ್ಮದಾಸನವನು ಎಲ್ಲ ಸ್ವಾಮೀಜಿಗಳು ಕಾಡು ಮೇಡು ಎಲ್ಲನೂ ಅಲಿತಾ ಇದ್ದಾನೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವುದಾದ್ರು ಒಂದು ಇಷ್ಟ ಆದರೆ ಅದನ್ನು ಆ ಬಯಕೆಗಳನ್ನ ತೀರಿಸ್ಕೊಳ್ಳೋರ್ಗೂ ಬಿಡೋದಿಲ್ಲ. ನೋಡಿ, ಈಗ 3ನೇ ದಿನ ಶುರು ಮಾಡೋಣ. ಆಗ ಅವನ ಕಣ್ಣಿಗೆ ಅಂಶ ಕಾಣಿಸ್ಕೊತದೆ. ಮೊದಲಿನಂತೆಯೇ ಆ ಅಂಶ ಒಟ್ಟನ್ನು ಕೇಳುತ್ತದೆ. ಇದು ಯಾವಾಗಲೂ ಇತರರನ್ನು ಅನುಸರಿಸುತ್ತದೆ, ಆದರೆ ಸ್ಪಂದಿಕೆ ಇಲ್ಲ. ಈ ವಸ್ತು ಯಾವುದು ಎಂದು ಕೇಳುತ್ತೆ. ಕರ್ಮದಾಸನು ಸ್ವಲ್ಪ ಕಾಲ ಯೋಚಿಸಿ ಅವನು ಮರಗಳ ಕೆಳಗೆ ಹರಡಿದ್ದ ನೆರಳಿನ ಮೇಲೆ ಗಮನ ಹರಿಸಿ ನಗುತ್ತಾ ಉತ್ತರಿಸುತ್ತಾನೆ. ಅಂಶಗಳೇ, ಇದರ ಉತ್ತರ ನೆರಳು ಯಾವಾಗಲೂ ಇತರರನ್ನು ಅನುಕರಿಸುತ್ತದೆ, ಆದರೆ ಅದಕ್ಕೆ ತನ್ನದೇ ಆದ ಗುರುತು ಇರುವುದಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಅಂಶವು ಬಹಳ ಸಂತೋಷವಾಗುತ್ತೆ. ಆಗ 6ನೇ ಸೂಚನೆಯನ್ನು ಹೇಳುತ್ತೆ. ವ್ಯಕ್ತಿಯ ಕನಸುಗಳು ಭಯಾನಕ ಮತ್ತು ವಿಚಿತ್ರವಾಗಲು ಪ್ರಾರಂಭಿಸಿದಾಗ ಮತ್ತು ಅವನು ಗಾಢವಾದ ಮತ್ತು ಶಾಂತವಾದ ನಿದ್ದೆ ಮಾಡಲು ಸಾಧ್ಯವಾಗದಿದ್ದಾಗ ಮರಣವು ಹತ್ತಿರದಲ್ಲಿದೆ ಎಂದು ತಿಳಿದುಕೋ. ಕನಸುಗಳು ಆತ್ಮದ ಪ್ರಜ್ಞೆಯ ಸೂಚನೆಗಳಾಗಿವೆ ಮತ್ತು ಅವು ವಿಚಲಿತವಾಗುವುದು ಮರಣದ ಆಗಮನದ ಸಂಕೇತವಾಗಿದೆ ಎಂದು ಹೇಳುತ್ತದೆ. ಆಗ ಕರ್ಮದಾಸ ಅದಕ್ಕೆ ಧನ್ಯವಾದಗಳು ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಈಗ ಅವನ ಮನಸ್ಸಿನಲ್ಲಿ ಇನ್ನಷ್ಟು ಕುತೂಹಲ ಉಂಟಾಗುತ್ತೆ. ಪ್ರತಿ ಸೂಚನೆಯು ಅವನನ್ನು ಮರಣದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸುತ್ತಿತ್ತು ಮತ್ತು ಅವನನ್ನು ಆತ್ಮ ಮತ್ತು ಜೀವನದ ಸತ್ಯಕ್ಕೆ ಹತ್ತಿರಕ್ಕೆ ಕೊಂಡೊಯ್ಯುತ್ತಿತ್ತು. ಕಾಡು ಈಗ ಇನ್ನಷ್ಟು ಶಾಂತ ಮತ್ತು ರಹಸ್ಯಮಯವಾಗಿತ್ತು. ಪಕ್ಷಿಗಳ ಶಬ್ದಗಳು ಕಡಿಮೆಯಾಗಿದ್ದವು. ದಾರಿಯಲ್ಲಿ ನಡೆಯುತ್ತಾ ಅವನಿಗೆ ಒಂದು ಸ್ಥಳ ಕಾಣಿಸುತ್ತದೆ. ಅಲ್ಲಿ ಸೂರ್ಯನ ಬೆಳಕಿನ ಕೆಲವು ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುತ್ತಿದ್ದವು. ಈ ಶಾಂತ ಮತ್ತು ಸುಂದರ ವಾತಾವರಣದಲ್ಲಿ ಅವನ ದೃಷ್ಟಿ ಆನೆಯ ಮೇಲೆ ಬೀಳುತ್ತೆ. ಆನೆಯನ್ನು ನೋಡಿದಾಗ ಅದು ಕಾಡಿನ ಎಲ್ಲ ರಹಸ್ಯಗಳನ್ನು ತಿಳಿದಿರುವಂತೆ ಇವನಿಗೆ ಅನುಭವ ಆಗುತ್ತದೆ. ಅದರ ಕಣ್ಣುಗಳು ಹೊಳೆತಾ ಇರ್ತವೆ. ಅದು ಅತ್ಯಂತ ಸುಂದರ ಮತ್ತು ಶಾಂತವಾಗಿ ಕಾಣಿಸುತ್ತದೆ. ಆಗ ಕರ್ಮದಾಸ ಆನೆಯ ಮುಂದೆ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ತಾನೆ. ಗಜಾನನ, ನಾನು ಒಬ್ಬ ಸಾಮಾನ್ಯ ಬ್ರಾಹ್ಮಣ. ನಾನು ಮರಣದ ರಹಸ್ಯಗಳನ್ನು ತಿಳ್ಕೊಳ್ಳೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ದೇನೆ. ನಾನು ಇಲ್ಲಿಯವರೆಗೆ ಅನೇಕ ಸೂಚನೆಗಳನ್ನು ಪಡೆದುಕೊಂಡಿದ್ದೇನೆ ಮತ್ತು ಈಗ ನಿಮ್ಮ ಸಹಾಯವನ್ನು ನಿರೀಕ್ಷಿಸುತ್ತಿದ್ದೇನೆ. ಮರಣದ ಮೊದಲು ಸಿಗುವ ಸೂಚನೆಯ ಬಗ್ಗೆ ದಯವಿಟ್ಟು ನನಗೆ ತಿಳಿಸಿ ಅಂತ ಕೇಳ್ತಾನೆ. ಆನೆಯು ಗಂಭೀರ ಸ್ವರದಲ್ಲಿ, ಬ್ರಾಹ್ಮಣ, ನಾನು ನಿನಗೆ ಸಹಾಯ ಮಾಡ್ತೇನೆ, ಆದರೆ ನೀನು ನನ್ನ ಒಂದು ಒಗಟಿಗೆ ಉತ್ತರ ಕೊಡಬೇಕು. ನೀನು ಸರಿಯಾದ ಉತ್ತರ ಕೊಟ್ಟರೆ ನಾನು ನಿನಗೆ ಮರಣದ 7ನೇ ಮತ್ತು ಕೊನೆಯ ಸೂಚನೆಯನ್ನು ತಿಳಿಸುತ್ತೇನೆ ಎಂದು ಹೇಳುತ್ತೆ. ಆಗ ಕರ್ಮದಾಸ, ಗಜಾನನ,
ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸಲು ಪೂರ್ತಿ ಪ್ರಯತ್ನಿಸುತ್ತೇನೆ. ದಯವಿಟ್ಟು ನೀವು ಒಗಟನ್ನು ಕೇಳಿ ಎಂದು ಬ್ರಾಹ್ಮಣ ಹೇಳ್ತಾನೆ. ಆಗ ಆನೆ ಹೇಳುತ್ತೆ, ಯಾವುದೇ ಆಚರಣೆ ಇಲ್ಲದೆ ನಡೆಯುತ್ತಲೇ ಇರುವ, ಆದರೆ ಪ್ರತಿಯೊಬ್ಬರಿಗೂ ಅಂತ್ಯವು ನಿಶ್ಚಿತವಾಗಿರುವ ವಸ್ತು ಯಾವುದು ಎಂದು ಕೇಳುತ್ತದೆ. ಆಗ ಕರ್ಮದಾಸ ಈ ಒಟ್ಟಿಗೆ ಸುಲಭವಾಗಿ ಉತ್ತರಿಸುತ್ತಾ, ಗಜಾನನ, ಅದು ಜೀವನವು ಯಾವಾಗಲೂ ನಡೆಯುತ್ತಲೇ ಇರುತ್ತೆ, ಆದರೆ ಪ್ರತಿಯೊಬ್ಬರಿಗೂ ಅಂತ್ಯವು ಖಂಡಿತ ಎಂದು ಹೇಳುತ್ತಾನೆ. ಆನೆಯು ಸಂತೋಷದಿಂದ, ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಈಗ ಕೇಳು, ಮರಣದ 7ನೇ ಮತ್ತು ಕೊನೆಯ ಸೂಚನೆ ಏನೆಂದರೆ, ಮನುಷ್ಯನಲ್ಲಿ ಆಧ್ಯಾತ್ಮಿಕ ಭಾವನೆಗಳು ಕಂಡುಬಂದಾಗ, ಅಂದರೆ ಅನೇಕ ಬಾರಿ ಮನುಷ್ಯನು ಮರಣದ ಮೊದಲು ಆಧ್ಯಾತ್ಮಿಕವಾಗಿ ಶಾಂತನಾಗಿ ಶಾಂತಿಯ ಕಡೆಗೆ ಸಾಗುತ್ತಾನೆ. ಅದೇ ಸಮಯದಲ್ಲಿ ಇದು ಕೊನೆಯ ಸೂಚನೆ ಎಂದು ತಿಳಿದುಕೊಳ್ಳಬೇಕು. ಇದು ಜೀವನದ ಅಂತ್ಯವು ಹತ್ತಿರದಲ್ಲಿದೆ ಎಂದು ಹೇಳುತ್ತದೆ. ಆಗ ಕರ್ಮದಾಸನು ಗಮನವಿಟ್ಟು ಆನೆಯ ಮಾತುಗಳನ್ನು ಕೇಳಿ ಅದಕ್ಕೆ ನಮಸ್ಕರಿಸುತ್ತಾ, ಗಜಾನನ, ನಿಮ್ಮ ಜ್ಞಾನಕ್ಕೆ ನಾನು ಹೃದಯದಿಂದ ಕೃತಜ್ಞನಾಗಿದ್ದೇನೆ. ನೀವು ನನಗೆ ಮರಣದ ಕೊನೆಯ ಸೂಚನೆಯ ಬಗ್ಗೆ ತಿಳಿಸಿದ್ದೀರಿ, ಅದಕ್ಕೆ ನನ್ನ ಧನ್ಯವಾದಗಳು ಎಂದು ಹೇಳುತ್ತಾನೆ. ಆಗ ಆನೆಯು ಶಾಂತ ಸ್ವರದಲ್ಲಿ, ಬ್ರಾಹ್ಮಣ, ಮರಣವು ಕೇವಲ ಅಂತ್ಯವಲ್ಲ, ಆತ್ಮದ ಪ್ರಯಾಣ, ಒಂದು ಹೊಸ ಅಧ್ಯಾಯ ಎಂಬುದನ್ನು ನೆನಪಿಡು. ಈಗ ನೀನು ಹಿಂದಿರುಗಿ ನೀನು ನಿನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೀಯ. ಹೋಗಿ ಈ ಜ್ಞಾನವನ್ನು ನಿನ್ನ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬದುಕಲು ಉಪಯೋಗಿಸು ಎಂದು ಹೇಳುತ್ತೆ. ಕರ್ಮದಾಸನು ಆನೆಗೆ ಧನ್ಯವಾದ ಹೇಳಿ ಪ್ರಯಾಣವನ್ನು ಮುಗಿಸಲು ನಿರ್ಧರಿಸುತ್ತಾನೆ. 7 ಸೂಚನೆಗಳು ತಿಳಿದುಕೊಂಡ ನಂತರ ಕರ್ಮದಾಸನು ಆಶ್ರಮದ ಕಡೆಗೆ ಹೊರಡುತ್ತಾನೆ. ಕರ್ಮದಾಸನ ಆತ್ಮವು ಜ್ಞಾನ ಮತ್ತು ಸತ್ಯದ ಬೆಳಕಿಂದ ತುಂಬಿತ್ತು. ಕಾಡಿನ ಪ್ರತಿ ಅನುಭವ, ಪ್ರತಿ ಸೂಚನೆ ಅವನನ್ನು ಜೀವನದ ಆಳವಾದ ರಹಸ್ಯಗಳಿಗೆ ಹತ್ತಿರಕ್ಕೆ ಕೊಂಡೊಯ್ಯುತ್ತೆ. ಆಶ್ರಮವನ್ನು ತಲುಪಿ ಸಾಧು ಮಹಾತ್ಮನಿಗೆ ನಮಸ್ಕರಿಸ್ತಾನೆ. 7 ಸೂಚನೆಗಳನ್ನು ಸ್ವಾಮೀಜಿಗೆ ಹೇಳುತ್ತಾ, ಮಹಾತ್ಮ, ದಯವಿಟ್ಟು ನನಗೆ ಈ ಸೂಚನೆಗಳ ಗುಣಾರ್ಥವನ್ನು ತಿಳಿಸಿ ಅಂತ ಕೇಳ್ತಾನೆ. ಇದನ್ನು ಕೇಳಿದ ಸಾಧು ಮಹಾತ್ಮ ಕರ್ಮದಾಸನ ಕಡೆಗೆ ಶಾಂತ ಮತ್ತು ಗಂಭೀರ ದೃಷ್ಟಿಯಲ್ಲಿ ನೋಡುತ್ತಾ, ಬ್ರಾಹ್ಮಣ, ಈ ನಿನ್ನ ಪ್ರಯಾಣವು ಕೇವಲ ಮರಣವನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರವಲ್ಲ, ಜೀವನವನ್ನು ತಿಳಿಯುವುದಕ್ಕಾಗಿಯೂ ಆಗಿತ್ತು. ನೀನು ಮರಣಕ್ಕೆ ಹೆದರುವ ಅಗತ್ಯವಿಲ್ಲ. ಮರಣವು ಅಚಲವಾದ ಸತ್ಯ, ಧರ್ಮ, ಸತ್ಯ ಮತ್ತು ಭಕ್ತಿಯನ್ನು ಪಾಲಿಸುವ ವ್ಯಕ್ತಿ ಮರಣವನ್ನು ಸುಲಭವಾಗಿ ಸ್ವೀಕರಿಸುತ್ತಾನೆ. ಆದರೆ ಮರಣದ ನಂತರ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷ ಸಿಗುತ್ತದೆ ಮತ್ತು ಅವನಿಗೆ ಶ್ರೀ ಮಹಾವಿಷ್ಣುವಿನ ಪಾದಗಳಲ್ಲಿ ಸ್ಥಾನ ಸಿಗುತ್ತದೆ. ತಮ್ಮ ಜೀವನವನ್ನು ವ್ಯರ್ಥವಾಗಿ ಕಳೆದವರಿಗೆ ಮಾತ್ರ ಮರಣದ ಭಯವಿರುತ್ತದೆ. ಒಳ್ಳೆಯ ಜೀವನವನ್ನು ನಡೆಸುವ ವ್ಯಕ್ತಿಯು ಮರಣವನ್ನು ಭಯದ ರೂಪದಲ್ಲಿ ಅಲ್ಲ, ಹೊಸ ಪ್ರಾರಂಭದ ರೂಪದಲ್ಲಿ ನೋಡುತ್ತಾನೆ ಎಂದು ಹೇಳುತ್ತಾರೆ. ಈಗ ನೀನು ಹಿಂದಿರುಗು. ನೀನು ನಿನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೀಯ. ಹೋಗಿ ಈ ಜ್ಞಾನವನ್ನು ನಿನ್ನ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬದುಕಲು ಉಪಯೋಗಿಸು ಅಂತ ಹೇಳುತ್ತದೆ. ಕರ್ಮದಾಸನು ಆನೆಗೆ ಧನ್ಯವಾದ ಹೇಳಿ ಪ್ರಯಾಣವನ್ನು ಮುಗಿಸಲು ನಿರ್ಧರಿಸುತ್ತಾನೆ. 7 ಸೂಚನೆಗಳನ್ನು ತಿಳಿದುಕೊಂಡ ನಂತರ ಕರ್ಮದಾಸನು ಆಶ್ರಮದ ಕಡೆಗೆ ಹೊರಟನು. ಕರ್ಮದಾಸನ ಆತ್ಮವು ಜ್ಞಾನ ಮತ್ತು ಸತ್ಯದ ಬೆಳಕಿನಿಂದ ತುಂಬಿರುತ್ತೆ. ಕಾಡಿನ ಪ್ರತಿ ಅನುಭವ, ಪ್ರತಿ ಸೂಚನೆ ಅವನನ್ನು ಜೀವನದ ಆಳವಾದ ರಹಸ್ಯಗಳಿಗೆ ಹತ್ತಿರಕ್ಕೆ ಕೊಂಡೊಯ್ಯುತ್ತಿರುತ್ತೆ. ಆಶ್ರಮವನ್ನು ತಲುಪಿ ಸಾಧು ಮಹಾತ್ಮನಿಗೆ ನಮಸ್ಕರಿಸ್ತಾನೆ. 7 ಸೂಚನೆಗಳನ್ನು ಹೇಳುತ್ತಾ, ಮಹಾತ್ಮ,
ದಯವಿಟ್ಟು ನನಗೆ ಈ ಸೂಚನೆಗಳ ಗುಣಾರ್ಥವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾನೆ. ಇದನ್ನು ಕೇಳಿದ ಸಾಧು ಮಹಾತ್ಮ ಕರ್ಮದಾಸನ ಕಡೆಗೆ ಶಾಂತ ಮತ್ತು ಗಂಭೀರ ದೃಷ್ಟಿಯಿಂದ ನೋಡುತ್ತಾ, ಏ ಬ್ರಾಹ್ಮಣ, ನಿನ್ನ ಈ ಪ್ರಯಾಣವು ಕೇವಲ ಮರಣವನ್ನು ಅರ್ಥ ಮಾಡಿಕೊಳ್ಳಲು ಮಾತ್ರವಲ್ಲ, ಜೀವನವನ್ನು ತಿಳಿಯುವುದಕ್ಕಾಗಿಯೂ ಆಗಿತ್ತು. ನೀನು ಮರಣಕ್ಕೆ ಹೆದರುವ ಅಗತ್ಯವಿಲ್ಲ. ಮರಣವು ಅಚಲವಾದ ಸತ್ಯ. ಧರ್ಮ, ಸತ್ಯ ಮತ್ತು ಭಕ್ತಿಯನ್ನು ಪಾಲಿಸುವ ವ್ಯಕ್ತಿ ಮರಣವನ್ನು ಸುಲಭವಾಗಿ ಸ್ವೀಕರಿಸುತ್ತಾನೆ. ಆದರೆ ಮರಣದ ನಂತರ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷ ಸಿಗುತ್ತದೆ ಮತ್ತು ಅವನಿಗೆ ಶ್ರೀ ಮಹಾವಿಷ್ಣುವಿನ ಪಾದಗಳಲ್ಲಿ ಸ್ಥಾನ ಸಿಗುತ್ತದೆ. ತಮ್ಮ ಜೀವನವನ್ನು ವ್ಯರ್ಥವಾಗಿ ಕಳೆದವರಿಗೆ ಮಾತ್ರ ಮರಣದ ಭಯವಿರುತ್ತದೆ. ಒಳ್ಳೆಯ ಜೀವನವನ್ನು ನಡೆಸುವ ವ್ಯಕ್ತಿಯು ಮರಣವನ್ನು ಭಯದ ರೂಪದಲ್ಲಿ ಅಲ್ಲ, ಹೊಸ ಪ್ರಾರಂಭದ ರೂಪದಲ್ಲಿ ನೋಡುತ್ತಾನೆ ಎಂದು ಹೇಳುತ್ತಾರೆ. ಕರ್ಮದಾಸನು ಸಾಧುವಿನ ಪಾದಗಳಿಗೆ ನಮಸ್ಕರಿಸುತ್ತಾ, ಏ ಮಹಾತ್ಮ, ಇಂದು ನೀವು ನನ್ನ ಆತ್ಮವನ್ನು ಈ ಅಜ್ಞಾನದ ಕತ್ತಲೆಯಿಂದ ಮುಕ್ತಗೊಳಿಸಿದ್ದೀರಿ. ನಾನು ಧನ್ಯನಾದೆ ಎಂದು ಹೇಳುತ್ತಾನೆ. ನಂತರ ಯಮರಾಜನು, ನಾರದ ಮುನಿಗಳೇ, ಈ ಕಥೆಯನ್ನು ಕೇಳಿದ ನಂತರ ನಿಮಗೆ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು. ಈಗ ನಾನು ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಮರಣದ 24 ಗಂಟೆಗಳ ನಂತರ ಆತ್ಮವು ತನ್ನ ಮನೆಗೆ ಏಕೆ ಮರಳುತ್ತದೆ ಎಂದರೆ, ಯಾರಾದರೂ ಮರಣ ಹೊಂದಿದಾಗ ಆಗ ಅವನ ಆತ್ಮವು 24 ಗಂಟೆಗಳ ನಂತರ ತನ್ನ ಮನೆಗೆ ಮರಳಿ ಬರುತ್ತದೆ. ಇದು ಕೇವಲ ನಂಬಿಕೆಯಲ್ಲ, ಸೂಕ್ಷ್ಮ ಜಗತ್ತಿನ ಅಚಲ ಸತ್ಯ. ಆತ್ಮದ ಈ ಪ್ರಯಾಣವು ಅದರ ಕರ್ಮಗಳು, ಭಾವನೆಗಳು ಮತ್ತು ಮೋಹಕ್ಕೆ ಆಳವಾಗಿ ಸಂಬಂಧಿಸಿದೆ. ಮರಣದ ನಂತರ ಆತ್ಮವು ತನ್ನ ಮೋಹದಿಂದ ತಕ್ಷಣವೇ ಮುಕ್ತವಾಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ನಾರದ ಮುನಿಗಳು ಕೇಳುತ್ತಾರೆ, ಏ ಧರ್ಮರಾಜ, ಮನುಷ್ಯನ ಮರಣದ ನಂತರ ಆತ್ಮವು ತಕ್ಷಣವೇ ಮುಂದಿನ ಲೋಕಕ್ಕೆ ಹೋಗಬೇಕು. ಆದರೆ ಅದು ಭೂಮಿಯಲ್ಲಿ ಏಕೆ ಅಲೆಯುತ್ತದೆ ಎಂದು ಕೇಳಿದರು. ಇದನ್ನು ಕೇಳಿದ ಯಮರಾಜನು ಗಂಭೀರ ಸ್ವರದಲ್ಲಿ, ನಾರದ ಮುನಿಗಳೇ, ಮರಣದ ನಂತರ ಆತ್ಮವು ತಕ್ಷಣವೇ ತನ್ನ ದೇಹದಿಂದ ಮುಕ್ತವಾಗುತ್ತದೆ. ಆದರೆ ಅದು ತನ್ನ ಲೌಕಿಕ ಬಂಧನಗಳಿಂದ ತಕ್ಷಣವೇ ಮುಕ್ತವಾಗುವುದಿಲ್ಲ. ಆತ್ಮದ ಪ್ರಜ್ಞೆಯು ಅಸ್ತಿತ್ವದಲ್ಲಿ ಉಳಿದುಕೊಳ್ಳುತ್ತದೆ. ಆದ್ದರಿಂದ ಅದು ಇನ್ನೂ ಜೀವಂತವಾಗಿದೆ ಎಂದು ಅನಿಸುತ್ತದೆ. ಮರಣದ ನಂತರ ಸ್ವಲ್ಪ ಸಮಯದವರೆಗೆ ಆತ್ಮವು ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿ ಅನುಭವಿಸಬಹುದು. ಅದು ತನ್ನ ಕುಟುಂಬ, ಪ್ರೀತಿಪಾತ್ರ ಮತ್ತು ತನ್ನ ಜೀವನವನ್ನು ಕಳೆದ ಸ್ಥಳಗಳ ಬಗ್ಗೆ ಚಿಂತಿಸುತ್ತದೆ ಎಂದು ಯಮಧರ್ಮರಾಜರು ಹೇಳುತ್ತಾರೆ. ಆಗ ನಾರದ ಮುನಿಗಳು ಕೇಳುತ್ತಾರೆ, ಆತ್ಮವು ಈಗ ದೇಹದಿಂದ ಮುಕ್ತವಾಗಿದೆ ಎಂದು ತಿಳಿದಿಲ್ಲವೇ ಎಂದು ಕೇಳಿದರು. ಇದನ್ನು ಕೇಳಿದ ಯಮಧರ್ಮರಾಜನು ಮಂದಾಸದಿಂದ, ಏ ನಾರದರೇ, ಆತ್ಮಕ್ಕೆ ಈ ಬದಲಾವಣೆ ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ. ಅದು ತನ್ನ ಜೀವನದ ಕೊನೆಯ ಉಸಿರನ್ನು ತೆಗೆದುಕೊಂಡಾಗ ತನ್ನ ದೇಹವು ಈಗ ಇಲ್ಲ ಎಂದು ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿಯೇ ಅದು ತನ್ನ ಮನೆ ಮತ್ತು ಕುಟುಂಬದ ಕಡೆಗೆ ಆಕರ್ಷಿತವಾಗುತ್ತದೆ. ಆತ್ಮಕ್ಕೆ ತನ್ನ ಪ್ರೀತಿ ಪಾತ್ರರಿಂದ ಬೇರ್ಪಡುವ ಭಾವನೆ ತಕ್ಷಣವೇ ಬರುವುದಿಲ್ಲ. ಆದ್ದರಿಂದ ಅದು ಸ್ವಾಭಾವಿಕವಾಗಿ ಅವರ ಕಡೆಗೆ ಸೆಳೆಯಲ್ಪಡುತ್ತದೆ. ಆತ್ಮವು ತನ್ನ ಕುಟುಂಬದವರು ತನ್ನ ಅಂತ್ಯಕ್ರಿಯೆಯನ್ನು ಸರಿಯಾಗಿ ಮಾಡುತ್ತಿದ್ದಾರೆಯೇ ಎಂದು ನೋಡಲು ಬಯಸುತ್ತದೆ. ಮನುಷ್ಯನ ಮರಣವು ಇದ್ದಕ್ಕಿದ್ದಂತೆ ಸಂಭವಿಸಿದರೆ ಆತ್ಮದ ಕೆಲವು ಆಸೆಗಳು ಅಪೂರ್ಣವಾಗಿ ಉಳಿಯಬಹುದು ಮತ್ತು ಅವುಗಳನ್ನು ಪೂರೈಸಲು ಪ್ರಯತ್ನಿಸಬಹುದು. ಆತ್ಮವು ತನ್ನ ಕುಟುಂಬದ ಶೋಕ ಮತ್ತು ಆಚರಣೆಗಳ ಶಕ್ತಿಯಿಂದ ಆಕರ್ಷಿತವಾಗುತ್ತದೆ. ಇದರಿಂದಾಗಿ ಕುಟುಂಬದವರು
ಅದರ ಉಪಸ್ಥಿತಿಯನ್ನು ಸೂಕ್ಷ್ಮವಾಗಿ ಅನುಭವಿಸಬಹುದು. ಕೆಲವೊಮ್ಮೆ ಮನೆಯಲ್ಲಿ ಸಣ್ಣ ಸದ್ದುಗಳು ಅಥವಾ ಏನಾದರೂ ಚಲಿಸುವುದು ಆತ್ಮದ ಉಪಸ್ಥಿತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂದು ಯಮಧರ್ಮರಾಜರು ಹೇಳುತ್ತಾರೆ. ನಂತರ ನಾರದರು ಯಮಧರ್ಮರಾಜನಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಹೊರಡುತ್ತಾರೆ. ಈ ಜ್ಞಾನದಿಂದ ನಿಮಗೆ ಏನು ಅನಿಸುತ್ತು ಅನ್ನೋ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ನನ್ನ ಕತೆಗೆ ಲೈಕು ಕಾಮೆಂಟು ಕೊಟ್ಟು ನನಗೆ ಸಬ್ಸ್ಕ್ರೈಬ್ನೂ ಆಗಿ ಅಂತ ಕೇಳ್ಕೊಂಡು ಈ ಕಥೆನ ಇಷ್ಟಿಗೆ ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ. ಮತ್ತೆ ಒಳ್ಳೆಯ ಕಥೆಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಒಂದು ಸ್ವಲ್ಪ ಈ ಕಥೆನ ನೋಡ್ತಾರೆ ಅಂಥೇಳಿ ಕೇಳ್ಕೊತಾ ಇದ್ದೀನಿ.